ನನ್ನ ರಘು ಅಣ್ಣ ಹಾಗೆ ಮಾಧು ಅಣ್ಣ ಹಾಗೆ ಸೂರಜ್ ಅಣ್ಣ ಹಾಗೆ ಇರ್ಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿಯವ್ರನ್ನ ಇಷ್ಟಪಡ್ತಿದ್ದಾರಾ, ಲವ್ ಮಾಡ್ತಿದ್ದಾರೆ? ಇಷ್ಟು ದಿನ ಒಂಚೂರು ನಮಗೆ ಡೌಟ್ಫುಲ್ ಇತ್ತು, ಇವಾಗ ಕ್ಲಾರಿಟಿ ಆಗಿದೆ. ಬನ್ನಿ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ರತಿಯೊಬ್ಬರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಚಾರ ಏನು ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಅವರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಅಡುಗೆ ಮನೆ ಹತ್ರ ಹೋಗ್ತಾರೆ. ಸೊ ಅವಾಗ ನಮ್ಮ ಅಶ್ವಿನಿ ಗೌಡರು ಧ್ರುವಂತ ಅಣ್ಣ ಅಂತ ಒಂದು ನೇಮ್ ಮೆನ್ಷನ್ ಮಾಡ್ತಾರೆ. ಆಗ ರಕ್ಷಿತಾ ಶೆಟ್ಟಿ ಅವರು ಎತ್ಕೊಂಡು, ಮೇಡಮ್ ಅಣ್ಣ ಅಂತ ಮೆನ್ಷನ್ ಮಾಡಬೇಡಿ, ಧ್ರುವಂತ ಅವ್ರನ್ನ ಸಾರ್ ಅಂತ ಹೇಳಿ, ನನಗೆ ಅವ್ರ ಅಣ್ಣ ಅಂತ ಇಷ್ಟ ಆಗಲ್ಲ ನನಗೆ ಅಂತ ಒಂದು ಪಾಯಿಂಟ್ ರೈಸ್ ಮಾಡ್ತಾರೆ. ಧ್ರುವಂತ ಅವ್ರನ್ನ ಅಣ್ಣ ಅನ್ಬಾರ್ದು ಅನ್ನೋ ಡಿಸ್ಕಷನ್ ನಡೆಯುವಾಗ ಧ್ರುವಂತ ಅವರು ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಆವಾಗ ಅವ್ರನ್ನ ನೋಡ್ಕೊಂಡು ರಕ್ಷಿತಾ ಶೆಟ್ಟಿ ಅವರು, ನನಗೆ ಈ ಮನೆಯಲ್ಲಿ ಅಣ್ಣ ಅಂದ್ರೆ ರಘು ಅಣ್ಣ ಅವರು, ಮಾಳು ಅಣ್ಣ ಅವರು, ಸೂರಜ್ ಅಣ್ಣ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅಂದ್ರೆ ಏನು ಅಂತಾರೆ. ಗಿಲ್ಲಿ ಹೆಸರು ಕೇಳಿದ ತಕ್ಷಣ ರಕ್ಷಿತಾ ಶೆಟ್ಟಿ ಅವರು ಫುಲ್ ನಾಚಿಕೆ ಒಂದ್ ಸೆಕೆಂಡ್ ಆಲ್ಮೋಸ್ಟ್ ಅವ್ರು ಮಾತಾಡೋದೇ ಇಲ್ಲ. ಮತ್ತೆ ಅವರು ಸ್ಮೈಲ್ ಎಲ್ಲ ಆದ್ಮೇಲೆ, ಲಾಫ್ ಎಲ್ಲ ಆದ್ಮೇಲೆ ಅಶ್ವಿನಿ ಗೌಡ ಅವರಿಗೆ ಅರ್ಥ ಆಗೋಯ್ತು, ಅವ್ರು ನಗೀತಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಕೂಡ ಅದನ್ನ ಎಂಜಾಯ್ ಮಾಡ್ಕೊಂಡು ಕೊನೆಗೆ ಗಿಲ್ಲಿ ನಂಗೆ ಫ್ರೆಂಡ್ ಬೇರೆ ಅಣ್ಣ ಬೇರೆ ಅನ್ನೋ ರೀತಿ ಸ್ಟಾರ್ಟ್ ಮಾಡ್ತಾರೆ ಕತೆ. ಆಗ ಅಶ್ವಿನಿ ಗೌಡ ಅವ್ರು ಇದ್ಕೊಂಡು, ಗೊತ್ತು ಬಿಡು ಕಳ್ಳಿ ನೀನು ನನ್ಗೆ, ಕಳ್ಳಿ ಇವಳು ನೀನು, ಕಳ್ಳಿ ಇವಳು ಅಂತ ಸಾಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು ಆ ಒಂದು ಕಾನ್ವರ್ಸೇಷನ್. ಇಲ್ಲಿ ನಮ್ಗೆ ಅರ್ಥ ಆಗ್ತಿದೆ, ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಗಿಲ್ಲಿ ಅಂದ್ರೆ ರಕ್ಷಿತ್ ಅವ್ರಿಗೆ ತುಂಬಾ ಇಷ್ಟ. ಕಾವ್ಯ ಅವ್ರ ಪಕ್ಕದಲ್ಲಿರೋದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ, ತುಂಬಾ ಜಲಸ್ ಬೀಳ್ತಿರ್ತಾರೆ. ಅದು ನೆನ್ನೆ ವೀಕೆಂಡ್ ಎಪಿಸೋಡ್ ಅಲ್ಲೇ ನಮ್ಗೆಲ್ಲರಿಗೂ ಅರ್ಥ ಆಯ್ತು. ನೆನ್ನೆ ಯಾರೆಲ್ಲ ವೀಕೆಂಡ್ ಎಪಿಸೋಡ್ ನೋಡಿರ್ತಾರೋ ಎಲ್ಲರ ಮುಂದೆ ಸುದೀಪ್ ಸರ್ ಅವರು ಅದನ್ನ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ SR ಬೋರ್ಡ್ ಸಂಬಂಧಪಟ್ಟಿರುವಂತ ಒಂದು ಗೇಮ್ ಕೊಟ್ಟಿರ್ತಾರೆ. ಅದರಲ್ಲಿ ರಕ್ಷಿತ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ರಕ್ಷಿತಾಗೆ ಕಿತಾಪತಿ ಮಾಡೋ ಹುಡುಗರಂದ್ರೆ ತುಂಬಾ ಇಷ್ಟ. ಈ ಒಂದು ಕ್ವಶನ್ ಕೇಳಿದಾಗ ಮನೇಲಿರುವಂತಹ ಪ್ರತಿಯೊಬ್ಬರು ಎಸ್ ಅಂತ ಹೇಳ್ತಾರೆ. ಸೊ ಸುದೀಪ್ ಸರ್ ಡೈರೆಕ್ಟ್ ಆಗಿ ರಕ್ಷಿತ್ ಅವ್ರನ್ನ ಕೇಳ್ತಾರೆ, ಯಾಕೆ ರಕ್ಷಿತಾ ನಿನಗೆ ಕಿತಾಪತಿ ಹುಡುಗರಂದ್ರೆ ತುಂಬಾ ಇಷ್ಟ ಅಂತ ಕೇಳಿದಾಗ ಆಗ ರಕ್ಷಿತ್ ಅವ್ರು ಹೇಳ್ತಾರೆ, ನನಗೆ ಅವರು ತುಂಬಾ ಬಿಂದಾಸ್ ಆಗಿರ್ತಾರೆ, ತುಂಬಾ ಆಕ್ಟಿವ್ ಆಗಿರ್ತಾರೆ, ಒಳಗಡೆ ಏನು ಇಟ್ಕೊಳಲ್ಲ, ಫುಲ್ ಫ್ಯೂರ್ ಆಗಿರ್ತಾರೆ ಅನ್ನೋ ರೀತಿ ಹೇಳ್ತಿರೋವಾಗ ಈ ಮನೆಯಲ್ಲಿ ಆ ರೀತಿ ಯಾರಿದ್ದಾರೆ ಅಂತ ಕೇಳಿದಾಗ ಪ್ರತಿಯೊಬ್ರು ಗಿಲ್ಲಿ ಕಡೆ ನೋಡ್ತಾರೆ. ಗಿಲ್ಲಿ ಅವರು ಆ ಒಂದು ಟೈಮಲ್ಲಿ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇರ್ತಾರೆ. ನಾನು ಲಿವಿಂಗ್ ಏರಿಯಾದಲ್ಲಿ ವೈರಿಂಗ್ ಮಾಡಿಸಿದ್ರೆ ಅದು ಬೆಡ್ರೂಮ್ ಅಲ್ಲಿ ಲೇಟ್ ಅನ್ಕೊಂತಿದೆ, ನಿನ್ನೆ ಬೆಳಗ್ಗೆಯಿಂದ ನನಗೂ ಅದೇ ರೀತಿ ಅನಿಸ್ತಿದೆ ಸರ್ ಅಂತ ಗಿಲ್ಲಿ ಅವರು ಸುದೀಪ್ ಸರ್ ಹೇಳ್ತಾರೆ. ಸೊ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಇಂಟು ಸಿಕ್ಕಿರುತ್ತೆ. ಸೊ ಇವತ್ತು ಬೆಳಗ್ಗೆ ಇವರ ಡಿಸ್ಕಷನ್ ನಡೆಯುವಾಗ ಅಣ್ಣ ಅಂತ ಒಂದು ಡಿಸ್ಕಷನ್ ಬರುವಾಗ ಮನೇಲಿರುವಂತಹ ಪ್ರತಿಯೊಬ್ಬರು ಅಣ್ಣ ಅಂತಾರೆ. ಆ ಕಡೆ ಸೂರಜ್ ಅಣ್ಣ, ಮಾಲು ಅಣ್ಣ, ರಘು ಅಣ್ಣ, ಧನುಷ್ ಅಣ್ಣ ಪ್ರತಿಯೊಬ್ರು ಅಣ್ಣನೇ. ಬಟ್ ಗಿಲ್ಲಿ ಅಂತ ಬಂದಾಗ ಅವ್ರನ್ನ ಅಣ್ಣ ಅನ್ನೋದೇ ಇಲ್ಲ. ಸೊ ಫ್ರೆಂಡ್ ಅಂತ ಹೇಳ್ತಿದ್ದಾರೆ, ಅದನ್ನ ಕವರ್ ಮಾಡ್ಕೊಂತಿದ್ದಾರೆ. ಆಲ್ಮೋಸ್ಟ್ ಕೆಲವ್ರಿಗೆ ಈ ಒಂದು ವಿಚಾರ ಇತ್ತೀಚೆಗೆ ಮಾತ್ರ ಗೊತ್ತಿರ್ಬೋದು. ಬಟ್ ಈ ವಿಚಾರ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅಂತ ಯಾವಾಗ್ಲಿಂದನೂ ತುಂಬಾ ಜನ ಗೊತ್ತಿರ್ತಾರೆ. ರೆಗ್ಯುಲರ್ ಆಗಿ ಯಾರು ಒಂದು ಎಪಿಸೋಡ್ ನ ಫಾಲೋ ಮಾಡಿರ್ತಾರೆ, ಬಿಗ್ ಬಾಸ್ ನ ಲೈವ್ ಅಲ್ಲೇ ನೋಡ್ಕೊಂಡ್ ಬಂದಿರ್ತಾರೋ ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರ ಇದಕ್ಕೂ ಮುಂಚೆನೇ ಗೊತ್ತಿರ್ತಾ ಇದೆ. ಅಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಗೆ ಯಾವ ಒಂದು ಸಿಚುವೇಶನ್ ಇದಕ್ಕೂ ಮುಂಚೆ ನಿಮ್ಗೆ ಗೊತ್ತಾಗಿತ್ತು ಅನ್ನೋದು ಕಮೆಂಟ್ ಮೂಲಕ ಪಿನ್ ಮಾಡಿ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇತ್ತೀಚೆಗೆ ಆ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ. ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಈ ಒಂದು ಕ್ವಶನ್ ಕೇಳಿದಾಗ ಕಿತಾಪತಿ ಹುಡುಗ ಅಂದ್ರೆ ಇಷ್ಟ ರಕ್ಷಿತಾ ಅವ್ರಿಗೆ ಅಂತ ಒಂದು ಕ್ವಶನ್ ಕೇಳಿದಾಗ ಆ ಕಡೆ ರಾಶಿಕ್ ಅವರು, ಸ್ಪಂದನ ಅವರು, ಧನುಷ್ ಅವರು, ರಘು ಅವರು ಪ್ರತಿಯೊಂದು ಅವ್ರಿಗೆ ಗೊತ್ತಿರೋ ರೀತಿನ ರಿಯಾಕ್ಟ್ ಮಾಡ್ತಿರ್ತಾರೆ. ಅಂದ್ರೆ ಈಗ ನಮ್ಮ ಗಿಲ್ಲಿಗೆ ಹೊರಗಡೆ ಫಾಲೋವಿಂಗ್ ಅಲ್ಲ, ಮನೆ ಒಳಗಡೆ ಕೂಡ ಲೇಡಿ ಫಾಲೋವಿಂಗ್ ಜಾಸ್ತಿ ಆಗ್ತಿದೆ. ಕಾವ್ಯ ಅವ್ರಿಗೆ ಕಾಂಪಿಟೇಷನ್ ಕೂಡ ಬಂದಿದೆ. ಸೊ ಈಗ ಗಿಲ್ಲಿ ಅವರು ಯಾರನ್ನ ಚೂಸ್ ಮಾಡ್ಕೊಂತಾರ ಅನ್ನೋದು ಅವ್ರಿಗೆ ಬಿಟ್ಟಿದೆ. ಸೊ ಆ ಒಂದು ಡಿಸ್ಕಷನ್ ಆದ್ಮೇಲೆ ಅಣ್ಣ ಅಂತ ಹೇಳಿದ್ರೆ ಯಾವ ತರ ಇರಬೇಕು ಅಂತ ಹೇಳಿದ್ರೆ ಎರಡನೇ ಅಪ್ಪ ಆಗಿರ್ಬೇಕು, ಪ್ರತಿಯೊಂದೊಳಗೆ ಕೇರ್ ತಗೊಬೇಕು, ಪ್ರತಿಯೊಂದು ನಮ್ಗೆ ಇಷ್ಟ ಆಗೋ ತರ ಮಾಡ್ಬೇಕು, ನಮ್ಮನ್ನ ಬೈಬಾರ್ದು ಅನ್ನೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ ಗೌಡ ಅವ್ರು ಇದ್ಕೊಂಡು, ಅವೆಲ್ಲ ಗಿಲ್ಲಿ ಮಾಡ್ತಾನಲ್ವಾ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾನಲ್ವಾ, ನಿನ್ನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನಲ್ವಾ ಅಂತ ಕೇಳ್ತಾರೆ. ಆಗ ರಕ್ಷಿತಾ ಶೆಟ್ಟಿ ಅವರು, ಇಲ್ಲ ಗಿಲ್ಲಿ ಅವಾಗ ಬೈದ್ ಬಿಡ್ತಾನೆ, ಜೋರಾಗಿ ಕಿರ್ಚಾಡ್ತಾನೆ ಅನ್ನೋ ರೀತಿ ಮಾತನಾಡ್ತಾರೆ. ಆಗ ಅಶ್ವಿನಿ ಗೌಡ ಅವರು ಹಾ ಗೊತ್ತಾಗ್ತಿದೆ ಎಲ್ಲ ಗೊತ್ತಾಗ್ತಿದೆ ಅನ್ನೋ ರೀತಿ ಒಂಥರ ನಗಿತಾರೆ. ಸ್ನೇಹಿತರೆ, ನಿಮ್ಮ ಅನ್ಸಿಕೆ ಏನು ಅನ್ಸುತ್ತೆ? ರಕ್ಷಿತಾ ಅವರು ಗಿಲ್ಲವ್ರನ್ನ ಇಷ್ಟಪಡ್ತಿರೋದು ಎಷ್ಟು ಮಾತ್ರ ನಿಜ ಅನ್ಸ್ಬೋದು? ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಗೇಮ್ ಪ್ಲಾನ್ಗೆ ಏನಾದ್ರು ಆ ಥರ ಮಾಡ್ತಿದ್ದಾರಾ, ಇಲ್ಲ TRP ಸ್ಕೆಚ್ಚ? ಸೊ ಅವ್ರು ಇಷ್ಟಪಟ್ಟು ಈ ರೀತಿ ಮಾಡ್ತಿದ್ದೀರಾ? ನಿಮ್ಮ ಅನ್ಸಿಕೆನೋ ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಇಫ್ ಸಪೋಸ್ ಈಗ ಬಿಗ್ ಬಾಸ್ ಕೇವಲ ಇನ್ನ 2 ವಾರ ಇದೆ, ಆಲ್ಮೋಸ್ಟ್ 15 ದಿನ ಇದೆ. ಈ ಒಂದು 15 ದಿನದಲ್ಲಿ ಈ ವಾರ ಫುಲ್ ನಾಮಿನೇಷನ್ಸ್ ಇರುತ್ತೆ. ನೆಕ್ಸ್ಟ್ ವೀಕಲ್ಲಿ ಯಾವುದೇ ರೀತಿ ನಾಮಿನೇಷನ್ಸ್ ಎಲಿಮಿನೇಷನ್ ಇರೋದಿಲ್ಲ. ಅದು ಟಾಪ್ 5 ಟಾಪ್ 6 ಫಿಕ್ಸ್ ಆಗಿರುತ್ತೆ. ಈ ವಾರದಲ್ಲಿ ಏನಾದ್ರೂ ಗಿಲ್ಲಿ ಅವರು ರಕ್ಷಿತಾ ಅವ್ರ ಹತ್ರ ಹೋಗ್ಬಿಟ್ಟು ಕಾವ್ಯ ಅವ್ರನ್ನ ದೂರ ಮಾಡಿಬಿಟ್ರೆ ಕಾವ್ಯ ಅವರ ಪರಿಸ್ಥಿತಿ ಏನು? ಈಗ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿ ಬಂದಾದ್ಮೇಲೆ ಕೆಲವೊಂದು ನೆನ್ನೆ VTಗಳೆಲ್ಲ ಆದ್ಮೇಲೆ ಅವ್ರ ಮೇಲೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಆಗಿದೆ. ಆ ಒಂದು ರೀಸನ್ ಇಂದ ಅವರು ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ವಾರದಲ್ಲಿ ನಾಮಿನೇಷನ್ಸ್ಗೆ ಬಂದೇ ಬರ್ತಾರೆ. ನಮ್ಮ ಪ್ರಕಾರ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಕ್ಯಾಪ್ಟನ್ನ ಹೊರತುಪಡಿಸಿ ಪ್ರತಿಯೊಬ್ಬರು ನಾಮಿನೇಷನ್ಸ್ಗೆ ಬರ್ತಾರ ಅಂತ ನನ್ಗನ್ನಿಸ್ತಿದೆ. ಯಾರು ಹೇಗೆ ಹೋಗ್ಲಿ, ನಮ್ಮ ರಕ್ಷಿತ್ ಅವರು ಮತ್ತೆ ಗಿಲ್ಲಿ ಅವರು ಟಾಪ್ 5 ಅಲ್ಲಿ ಟಾಪ್ 3 ಅಲ್ಲಿ ಇದ್ದೇ ಇರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೆ ಈಗ ಅನಿಸ್ತಿದೆ ಇವರು ಒಂದು ಫೇರ್ ಆಗಿರ್ಬೋದು, ಇವರು ಒಂದು ಟ್ರ್ಯಾಕ್ ಆಗಿರ್ಬೋದು, ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ.
ಮೊದಲಿಂದನೇ ಏನೋ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸ್ನೇಹಿತರೆ, ಈ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಾಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಡಿಸ್ಕಷನ್ ಆಗ್ತಿದೆ. ಪ್ರತಿಯೊಂದು ನಿಮ್ಮ ಮುಂದೆ ತರೋ ಪ್ರಯತ್ನ ಪಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಿಗ್ತೀನಿ ಮುಂದಿನ ಮತ್ತೊಂದು ಹೈಪರ್ ವಿಚಾರದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.